ಕಾಮಗಾರಿ ನಡೆಸದೆ ಬಿಲ್ ಪಾವತಿಗೆ ಮುಂದಾದ ಎಇಇ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ ರೈತ ಸಂಘ. ಎಸ್ಟಿಪಿ ಯೋಜನೆಯಡಿ ರಾಜ್ಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ನಡೆಸದೆ ಕೇವಲ ಜಲ್ಲಿಯನ್ನ ಹಾಕಿ 2 ಕೋಟಿ ಹಣ ಹೊಡೆಯಲು ಮುಂದಾಗಿರುವ ಗುತ್ತಿಗೆದಾರ ಹಾಗೂ ಎಇಇ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಕೆಎಸ್ ಪುಟ್ಟಣ್ಣಯ್ಯ ಬಣದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಹುಲ್ಕೂರು ಹರಿಕುಮಾರ್ ಒತ್ತಾಯಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಗುಟ್ಟಹಳ್ಳಿ ಗ್ರಾಮದ ಸಮೀಪ 4.5 ಕಿಲೋಮೀಟರ್ ಮುಳುಬಾಗಿಲು ರೈಲ್ವೆ ಫೀಡರ್ ಮುಖ್ಯ ರಸ್ತೆ ಅಗಲೀಕರಣ ಕಾಮಗಾರಿಯನ್ನ 2022 ನವೆಂಬರ್ನಲ್ಲಿ ಟೆಂಡರ್ ಪಡೆದ ಗುತ್ತಿಗೆದಾರ ಕೇವಲ 10 ಲಕ್ಷದಷ್ಟು ಖರ್ಚು ಮಾಡಿ ಜಲ್ಲಿ ಹಾಕಿ ಹೋದವನು ಮತ್ತೆ ತಿರುಗಿ ನೋಡೇ ಇಲ್ಲ. ಇನ್ನು ಕಾಮಗಾರಿಯ ಗುಣಮಟ್ಟ ಹಾಗೂ ಪೂರ್ಣಗೊಂಡದ ಬಗ್ಗೆ ಪರಿಶೀಲನೆಯನ್ನ ಮಾಡದೆ ಬಂಗಾರಪೇಟೆ ವಿಭಾಗದ ಅಂದಿನ ಕಾರ್ಯನಿರ್ವಾಹಕ ಎಂಜಿನಿಯರ್ ಆಗಿದ್ದ ಸರಸ್ವತಮ್ಮ ಎಂಬುವರು 2023 ಫೆಬ್ರವರಿ 2ರಂದು 1.92 ಕೋಟಿ ಬಿಲ್ ಪಾವತಿಗೆ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಈ ಬಗ್ಗೆ ದಾಖಲೆಗಳನ್ನು ಪಡೆದ ರೈತ ಸಂಘ, ಇವರ ಮುಖಂಡರು ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದೆ ಹಣ ಬಿಡುಗಡೆಗೆ ಮುಂದಾಗಿರುವ ಎಇಇ ಅಧಿಕಾರಿ ಸರಸ್ವತಮ್ಮ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. 2 ಕೋಟಿ ಕಾಮಗಾರಿಯಲ್ಲಿ ಗುತ್ತಿಗೆದಾರನ ಬಳಿ ಪರ್ಸೆಂಟೇಜ್ ಪಡೆದು ಸರ್ಕಾರಕ್ಕೆ ಸುಳ್ಳು ವರದಿ ನೀಡಿದ್ದಾರೆ. ದಯವಿಟ್ಟು ಈ ಬಗ್ಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಸೂಕ್ತ ತನಿಖೆಯನ್ನ ನಡೆಸಿ ಗುತ್ತಿಗೆದಾರ ಬಿಎಂ ಚಂದ್ರೇಗೌಡ ಹಾಗೂ ಎಇಇ ಎಂ ಸರಸ್ವತಮ್ಮ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸುವಂತೆ ಒತ್ತಾಯ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕೆಎಸ್ ಪುಟ್ಟಣ್ಣಯ್ಯ ಜಿಲ್ಲಾಧ್ಯಕ್ಷ ಕರಗನಾರಾಯಣಸ್ವಾಮಿ, ಅಶೋಕ್, ಮುನಿರತ್ನಂ ರೆಡ್ಡಿ ಹಾಜರಿದ್ದರು. ಕೆಜಿಎಫ್ ತಾಲೂಕು ಗುಟ್ಟಹಳ್ಳಿ ಗ್ರಾಮದಲ್ಲಿ ಈ ಗುಟ್ಟಹಳ್ಳಿಯಿಂದ ಈ ಕಡೆ ವಿಕೋಟ ಕ್ರಾಸು ಮತ್ತು ಈ ಕಡೆ ಮಧ್ಯದಲ್ಲಿ ವೆಂಕಟಾಪುರ ಮಧ್ಯದಲ್ಲಿ 4.5 ಕಿಲೋಮೀಟ್ರು ಲೋಕೋಪಯೋಗಿ ಇಲಾಖೆಯಿಂದ ರಸ್ತೆ ಕಾಮಗಾರಿ ನಡೆದಿದೆ. ಇದರಲ್ಲಿ 2 ಕೋಟಿ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಈ ರಸ್ತೆಗೆ ಈ ಕಡೆ 1 ಮೀಟ್ರು ಆ ಕಡೆ 1 ಮೀಟ್ರು ಜಲ್ಲಿ ಹಾಕಿ ಅದ್ರ ಮೇಲೆ ತಾರು ಹಾಕಿ ಎಲ್ಲ ಟೋಟಲ್ಗೆ ತಾರು ಹಾಕಬೇಕಾಗಿತ್ತು. ಆದರೆ ಜಲ್ಲಿ ಹಾಕ್ಬಿಟ್ಟು ಬಿಟ್ಟು ಹೊರಟಿದ್ದಾರೆ ಅವರು. ಕಾಂಟ್ರಾಕ್ಟರ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ, AWL ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿದ್ರೆ ಇದು ತುಂಬ ದುರುದ್ದೇಶದಿಂದ ಮಾಡ್ದಂಗಿದೆ. ಇದು ಕೆಲಸಗಳು ಕೆಟ್ಟೋಗಿದೆ, ಜಲ್ಲಿ ಹದಗೆಟ್ಟಿದೆ. ಎಲ್ಲ ತುಂಬ ಜನ 2 ವೀಲರ್ ಬರ್ತಾರೋ ಎಲ್ಲ ಬಿದ್ದು ಬೀಳ್ತಾ ಇದ್ದಾರೆ. ಮಳೆ ಬಂದ ಮೇಲೆ ಆಯಿತು. ಈ ರಸ್ತೆ ಕಾಮಗಾರಿಕೆ ನಡೆದು 2022 ನವೆಂಬರಲ್ಲಿ ಮಾಡಿದಿರೋದು. ಆದರೆ 2000 ಡಿಸೆಂಬರಲ್ಲೇ ಇದಕ್ಕೆ 2 ಕೋಟಿ ಸ್ಯಾಂಕ್ಷನ್ 1.95 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಆದರೆ ಇದು ಯಾವ ಕೆಲಸನೂ ಮುಗ್ದಿಲ್ಲ. ಕೆಲಸ ಮಗೋ ಮುಂಚೆನೇ ಎಲ್ಲನೂ ಬಿಲ್ ಸ್ಯಾಂಕ್ಷನ್ ಮಾಡಿದ್ದಾರೆ. AWL ಅವರು ಸರಸ್ವತಮ್ಮ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ಕಾಮಗಾರಿಕೆ ಹಣ ಇದು. ಈಗ ಅವ್ರು ಟ್ರಾನ್ಸ್ಫರ್ಗೂ ಹೊರಟಿದ್ದಾರೆ. ಇಲ್ಲಿ ಕಾಮಗಾರಿಕೆ ಮುಗಿಸಿಲ್ಲ. ಬಟ್ ಇವಾಗ 2 ಕೋಟಿ ರೂಪಾಯಿ ಕೆಲಸ ಮುಗಿದಿದೆ ಅಂತ ಬಿಲ್ ತೋರಿಸ್ತಾ ಇದ್ದಾರೆ. ಇಲ್ಲಿ ಯಾವ ಕಾಮಗಾರಿ ನಡೆದಿಲ್ಲ. ಬಟ್ ಇವ್ರು ಬಂದ್ಬಿಟ್ಟು ಆಕ್ಸಿಡೆಂಟ್ಗಳಾಗ್ತಾ ಇದೆ, ಜಲ್ಲಿ ಹಂಗೆ ಹೇಳ್ತಾ ಇದೆ. ಇದ್ರ ಮೇಲೆ ತಾರು ಹಾಕಬೇಕಾಗಿತ್ತು, ಹಾಕಲಿಲ್ಲ. ಇದೊಂದು ದುಸ್ಥಿತಿ ಅಂತ ನಾನು ಈ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ವಿಕೋಟ ಕ್ರಾಸಿಂದ ಹಿಡಿದು ಮುಳಬಾಲ್ಗೆ ಹೋಗೋ ರಸ್ತೆಯಲ್ಲಿ ಗುಟ್ಟಹಳ್ಳಿ ಬಂಗಾರ ತಿರುಪತಿ ಮಧ್ಯದಲ್ಲಿ ಇರತಕ್ಕಂಥ 4.5 ಕಿಲೋಮೀಟರ್ ಜಾಗ ಇದು ಒಂದು ನಡೀತಾ ಇರತಕ್ಕಂಥದ್ದು ತುಂಬ ದಾರುಣ. ಯಾಕಂತಂದರೆ ಕೆಲಸನೇ ಮಾಡ್ದಿರಾನೆ ಇವರು ಏನು ತಗೊಂಡಿದ್ದಾರೆ ಅಮೌಂಟ್, ಇದು 2 ಕೋಟಿ ಬಿಲ್ ತಗೊಂಡಿದ್ದಾರೆ. ಇದು ಕಾಂಟ್ರಾಕ್ಟರ್ ಯಾರು ಅಂತಲೂ ಗೊತ್ತಾಗ್ತಾ ಇಲ್ಲ ನಮಗೆ. ಇದು ತುಂಬ ವಿಪರ್ಯಾಸ ಆಗ್ತಾ ಇದೆ ಅಂತ. ಮುಂದಿನ ನಾವು ಒಂದು ಹೋರಾಟ ಅಂದ್ಕೊಂಡಿದ್ದೀವಿ. PWD ಡಿಪಾರ್ಟ್ಮೆಂಟಲ್ಲಿ ಮುಂದೆ ಇದು ಕಚೇರಿ ಮುಂದೆ ನಾವು ಒಂದು ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇದು ಯಾವಾಗಲೂ ಒಂದು 10 ವರ್ಷಕ್ಕೋ 12 ವರ್ಷಕ್ಕೋ ಒಂದ್ಸಲ ಸ್ಯಾಂಕ್ಷನ್ ಆಗುವಂಥ ರಸ್ತೆಗಳಿವು. ಅದ್ರಲ್ಲಿ ಕೂಡ ಈ ಥರ ಕಳಪೆ ಅಂತ ಮತ್ತು ಕಾಮಗಾರಿಕೆನೇ ಮಾಡಿಲ್ಲ ಬಿಡಿ, ಕಳಪೆ ಅದ್ರಲ್ಲಿ ಬಂದಿರಲಿಲ್ಲ, ಕಾಮಗಾರಿಕೆನೇ ಮಾಡಿಲ್ಲ. ಇದಕ್ಕೆ ಲೋಕಾಯುಕ್ತ ಕೊಡ್ತಾ ಇದ್ದೀವಿ. ಮತ್ತು ಸೂಕ್ತವಾದ ಅಧಿಕಾರಿಗಳು ಕೊಡ್ತಾ DC ಅವ್ರಿಗೂ ತಿಳಿಸಿದ್ದೀವಿ. ಇದು ಬರ್ತಾ ಇದ್ದಾರೆ, ಸ್ಪಾಟ್ ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ. ಅದ್ರ ಮೇಲೆ ನಾವು ನಿರ್ಧಾರ ತಗೊತಾ ಇದ್ದೀವಿ. ಅವ್ರು ಕ್ವಾಲಿಟಿ ಚೆಕ್ ಮಾಡಬೇಕು. ಬಟ್ ಈ ರಸ್ತೆ ಕೆಲಸ ಮುಗಿದಿಲ್ವಲ್ಲ, ಅವ್ರದ್ದೇನು ಇದು ಬಿಲ್ ಆಗಿಲ್ಲ ಅಂತಂದರೆ ಅವ್ರು ತೋರಿಸ್ಲಿ, ತಪ್ಪೇನಿಲ್ಲ. ಅವರು DC ಅವ್ರ ಮುಂದೆ ಕರೆಸ್ತಾ ಇದ್ದೀವಿ. ಅವ್ರ ಮುಂದೆ ತೋರಿಸ್ಲಿ, ಅದೇನಿದೆ ಅಲ್ಲೇ ಪರಿಶೀಲನೆ ಮಾಡಲಿ, ಅಲ್ಲೇ ಒಂದು ಅದಕ್ಕೆ ವ್ಯವಸ್ಥೆ ಆಗಲಿ. ಎಲ್ಲ ಕಾಮಗಾರಿ ನಡಿಬೇಕು. ನಮಗೆ ಸೂಕ್ತವಾದ ನ್ಯಾಯ ಒದಗಿಸ್ಬೇಕು. ಅಷ್ಟು ಮಾತ್ರ ನಾವು ಹೇಳ್ತೇವೆ.